ಬೆಂಗಳೂರಿನ ವಿಧಾನಸೌಧದ ಮುಂದೆ ಫ್ರೀಡಂ ಹಬ್ಬ ಭರಾಟೆ ಅಂತೂ ಜೋರಾಗಿದೆ. ಫ್ರೀಡಂ ಹಬ್ಬಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಪರೇಡ್ನಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಈಗ ಆ ಒಂದು ಹಬ್ಬಕ್ಕೆ ಎಂಟ್ರಿಯನ್ನು ಕೊಟ್ಟಿರೋದು. ಪಥಸಂಚಲನದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಮಕ್ಕಳ ಸ್ಟಾಲ್ಗಳ ವೀಕ್ಷಣೆ ಕೂಡ ಮಾಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಕೂಡ ಅವರು ಕೂಡ ಇದ್ದಾರೆ. ಸಚಿವರ ಈ ಒಂದು ವಿನೂತನ ಪ್ರಯತ್ನಕ್ಕೆ ಜನರು ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ಈಗ ಫ್ರೀಡಂ ಹಬ್ಬಕ್ಕೆ ಭರ್ಜರಿ ಆಗಿರುವಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಕೃಷ್ಣ ಬೈರೇಗೌಡರು ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹೇಗಿದೆ ಹಬ್ಬ? ಎಂ ಕುಮಾರ್, ಈಗಾಗಲೇ ಇದೇ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗ್ತಿದೆ. ಜಿಬಿಎ ಅಧಿಕಾರಿಗಳು ಈಗಾಗಲೇ ಸಕಲ ಸಿದ್ಧತೆಯಿಂದ ಸಾಕಷ್ಟು ಆಚರಣೆಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಏನು 40ಕ್ಕೂ ಅಧಿಕ ಪೆರೇಡ್ನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಕ್ಷಗಾನ ಸೇರಿದಂತೆ ಜಾನಪದ ಕಲಾ ವೃತ್ತಗಳನ್ನು ಹೊಂದಂತೆ ಸಾಕಷ್ಟು ಜಾನಪದ ಕಲಾ ಸಂಸ್ಕೃತಿಯನ್ನ ಹೋಲುವಂತಹ ಏನು ಪರೇಡ್ ಇದಾಗಿತ್ತು. ಖುದ್ದಾಗಿ ಮುಖ್ಯಮಂತ್ರಿ ಅವರೇ ಈ ಪರೇಡ್ ನಲ್ಲಿ ಭಾಗವಹಿಸಿದ್ರು. ನಾನು ನಿಮ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಒಬ್ಬರನ್ನ ಜಾನಪದ ಕಲಾವಿದರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಇದು ಏನು ಮೊದಲನೇ ಬಾರಿಗೆ ಈ ಜಾನಪದ ಕಲಾವಿದರನ್ನ ಆಯೋಜನೆ ಮಾಡಿಕೊಂಡು ಜೊತೆಗೆ ಮೊದಲ ಬಾರಿಗೆ ಫ್ರೀಡಂ ಹಬ್ಬವನ್ನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜನೆ ಮಾಡಿರೋದು. ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿರೋದು ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ ಇದೆ. ಅದೂ ನಮ್ಮ ಯಕ್ಷಗಾನವನ್ನು ಪ್ರತಿನಿಧಿಸ್ತಾ ಇರೋದು ಇಂದು ತುಂಬಾನೇ ಖುಷಿ ನೀಡಿದೆ. ಹೇಗೆ ಡೆಲ್ಲಿಯಲ್ಲಿ RD ಪರೇಡ್ ಅಲ್ಲಿ ಎಲ್ಲ ನಮ್ಮ ಸಂಸ್ಕೃತಿಯನ್ನು ಕಲೆಯನ್ನು ತೋರಿಸುವಂತಹ ಅವಕಾಶ ಸಿಕ್ಕಿದೆ, ಅದೇ ತರ ನಮ್ಮ ವಿಧಾನಸೌಧದ ಮುಂದೆ ನಮ್ಗೆಲ್ಲರಿಗೆ ಅವಕಾಶ ನೀಡಿದಂತಹ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವಿವತ್ತು ಯಕ್ಷಗಾನವನ್ನ ಪ್ರತಿನಿಧಿಸ್ತಾ ಇದ್ದೇವೆ. ನಾವೆಲ್ಲರೂ ಶ್ರೀ ಜೈ ತುಳುನಾಡು ಟೀಮ್ ಇಂದ ಹಾಗೂ ಶ್ರೀ ಪರಂಪರಾ ಹೆಜ್ಜೆಗೆಜ್ಜೆ YP ಆರ್ಟ್ ಫೌಂಡೇಶನ್ ಇಂದ ಹಾಗೂ ಯಕ್ಷತರಂಗ ಟೀಮ್ ನಿಂದ ಯಕ್ಷಗಾನವನ್ನು ಪ್ರತಿನಿಧಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಇಷ್ಟೇ ಅದ್ಭುತವಾಗಿ ನಡೀಲಿ, ಇನ್ನೂ ಎಲ್ಲ ಕಲಾವಿದರಿಗೆ ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಕೇವಲ ಏನು ಪರೇಡ್ ಅಷ್ಟೇ ಅಲ್ಲದೆ ಮಕ್ಕಳಿಗೋಸ್ಕರ ಕೂಡ ಏನು ಈ ಫ್ರೀಡಂ ಹಬ್ಬವನ್ನ ಆಯೋಜನೆ ಮಾಡಲಾಗಿದೆ. ಏನು ವಿಧಾನಸೌಧದ ಮುಂಭಾಗದಲ್ಲಿ ಪರೇಡ್ಗೆ ವ್ಯವಸ್ಥೆಗೆ ಕಲ್ಪನೆ ಮಾಡಿಕೊಟ್ಟಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಏನು ನಾರ್ತ್ ಗೇಟ್ ಏನಿದೆ, ಆ ನಾರ್ತ್ ಗೇಟ್ ಜೊತೆಗೆ ಕೆಂಗಲ್ ಗೇಟ್ ಏನಿದೆ, ಈ ಎರಡೂ ಬದಿಯಲ್ಲೂ ಕೂಡ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನದ ಸಂಕೇತವನ್ನ ಈಗಿನ ಮಕ್ಕಳಿಗೆ ಅವರ ಏನು ಕಲ್ಪನೆಯನ್ನ ಆಶಾದಾಯಕ ಚಿತ್ರಗಳ ಮೂಲಕ ಜೊತೆಗೆ ಅವರ ಏನು ತ್ಯಾಗ ಬಲಿದಾನವನ್ನ ಮಾಹಿತಿ ಮೂಲಕ ಕಥೆಗಳ ಮೂಲಕ ಮಕ್ಕಳನ್ನ ಅವ್ರಿಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಸಂಜೆ 5 ಗಂಟೆ ನಂತರದಲ್ಲಿ ಕೂಡ ಕಲಾ ಸಂಸ್ಕೃತಿ ಜೊತೆಗೆ ಹಾಡು ಮನರಂಜನೆ ಇದೆ, ಮನರಂಜನಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಎಂ ಕುಮಾರ್, ಹನುಮಂತು, ಇದರ ಜೊತೆಗೆ ಎಂಟ್ರಿ ಯಾವ ರೀತಿ ಆಗಿರುತ್ತೆ? ಫೀಸ್ ಏನಾದರೂ ಇದೆಯಾ ಅಥವಾ ಎಲ್ರಿಗೂ ಮುಕ್ತ ಅವಕಾಶ ಇದೆಯಾ? ಹೇಗೆ, ಎಷ್ಟು ಗಂಟೆಯ ತನಕ ಇರುತ್ತೆ ಈ ಒಂದು ಹಬ್ಬ? ಎಂ ಕುಮಾರ್, ಏನು ವಿಧಾನಸೌಧದ ಒಳಗೆ ಇದೆ ಮೊದಲ ಬಾರಿಗೆ ಇಷ್ಟು ಸಾರ್ವಜನಿಕರನ್ನ ವಿಧಾನಸೌಧದ ಅಧಿವೇಶನವಾದ ಜಾಗವನ್ನು ಕೂಡ ವೀಕ್ಷಣೆ ಮಾಡಿಕೊಡೋಕ್ಕೆ ಈ ನಿಟ್ಟಿನಲ್ಲಿ ಏನು ಒಂದು ಸ್ಕ್ಯಾನರ್ನ ಮೂಲಕ ಏನು ರಿಜಿಸ್ಟರ್ ಮಾಡಿಕೊಡಲಾಗಿತ್ತು. ಮಾಹಿತಿ ಪ್ರಕಾರ ಈಗಾಗಲೇ 25,000ಕ್ಕೂ ಅಧಿಕ ಜನರು ಈಗಾಗಲೇ ವಿಧಾನಸೌಧದ ಒಳಗೆ ವಿಸಿಟ್ ಮಾಡಿ ವಿಧಾನಸೌಧದ ಮೂಲೆಯನ್ನು ಕೂಡ ನೋಡಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಕಲಾಶೈಲಿ ಜೊತೆಗೆ ವಾಸ್ತುಶಿಲ್ಪವನ್ನು ಕೂಡ ಏನು ಗೈಡ್ ಇದ್ದಾರೆ ಅವರ ಜೊತೆಗೆ ಅದರೆಲ್ಲ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಒಳಗೆ ಹೋಗುವಕ್ಕೆ ಕೂಡ ಸಾಕಷ್ಟು ಸಾಲಿನಲ್ಲೂ ಕೂಡ ಈಗಾಗಲೇ ನಿಂತಿದ್ದಾರೆ. ಜೊತೆಗೆ ಕೇವಲ ಅಷ್ಟೇ ಅಲ್ಲದೆ ಸಂಜೆ ವೇಳೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಆ ನಿಟ್ಟಿನಲ್ಲೂ ಕೂಡ ಮನರಂಜನಾ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗಿದೆ. ಎಂ ಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ವತಂತ್ರೋತ್ಸವ ಹಿನ್ನೆಲೆಯಲ್ಲಿ ಏನು ವಿಧಾನಸೌಧದ ಮುಂಭಾಗದಲ್ಲಿ ಫ್ರೀಡಂ ಹಬ್ಬವನ್ನು ಇದೇ ಮೊದಲ ಬಾರಿಗೆ ಸರ್ಕಾರದಿಂದ ಆಯೋಜನೆ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಏನು ಜಾನಪದ ಕಲಾ ನೃತ್ಯಗಳು ಏನು ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜನೆ ಮಾಡಲಾಗಿದೆ. ವಿಧಾನಸೌಧದ ಹಿಂಭಾಗ ಏನಿದೆ, ಏನು ಕೆಂಗಲ್ ಗೇಟ್ ಏನಿದೆ, ಅಲ್ಲಿ ವಿವಿಧ ಜಿಲ್ಲೆಯ ಏನು ಸ್ವತಂತ್ರ ಹೋರಾಟಗಾರರಿದ್ದಾರೆ ಅವರೆಲ್ಲ ಮಾಹಿತಿ ಕೂಡ ಹಂಚಿಕೊಳ್ಳುವಂಥ ಸ್ಟಾಲನ್ನು ಹಾಕಿದ್ದಾರೆ. ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಏನಿದೆ ಆ ಮುಂಭಾಗದಲ್ಲಿ ಏನು ಕೆಂಪು ಕೋಟೆಯನ್ನು ಹೋಲುವಂಥ ಏನು ಬಿಂಬಿಸುವಂಥ ಏನು ಚಿತ್ರವನ್ನು ಕೂಡ ಮಾಡಲಾಗಿದೆ. ಈ ಮಕ್ಕಳನ್ನು ಅಟ್ರಾಕ್ಟ್ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ನೃತ್ಯ ಸೇರಿದಂತೆ ಜಾನಪದ ಕಲೆಗಳನ್ನು ಈಗಾಗಲೇ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ. ನಾನು ಒಬ್ಬರ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಇದೇ ಮೊದಲನೇ ಬಾರಿಗೆ ಫ್ರೀಡಂ ಹಬ್ಬ ಆಚರಣೆ ಮಾಡಿದ್ದಾರೆ ಇಲ್ಲಿ. ಕನ್ನಡ. ಎಲ್ಲಿಂದ ಬಂದಿರೋದು ನೀವು? ಯು ಆರ್ ಫ್ರಮ್? I am from Bengal. Yes. How is it feel this freedom? It is very good.
You usually don't get to see this place, so I'm very grateful to see this place. I'm very energetic right now. ಇನ್ನೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇದೇ ಮೊದಲನೇ ಬಾರಿಗೆ ಫ್ರೀಡಮ್ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ವಿಧಾನಸೌಧದೊಳಗಡೆ ಇಷ್ಟು ಜನರನ್ನ ಇದೇ ಮೊದಲ ಬಾರಿಗೆ ಬಿಟ್ಟಿದ್ದಾರೆ. ಜೊತೆಗೆ ಈ ಥರ ಫ್ರೀಡಮ್ ಹಬ್ಬ ಮಾಡ್ತಿರೋದು ನಿಮಗೆ ಎಷ್ಟು ಖುಷಿ, ಏನು ಅನ್ನಿಸ್ತು? ಬಂದು ನಾವು ತುಂಬ ವರ್ಷ ಆಗಿತ್ತು ಬ್ಯಾಂಗ್ಳೂರಿಗೆ, ಬಟ್ ಒಂದ್ಸಲನೂ ನಾವು ಒಳಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ಇದು ಫಸ್ಟ್ ಟೈಮ್. ಆ್ಯಕ್ಚುಲಿ ಮಕ್ಕಳಿದ್ದವ್ರನ್ನ ಒಳಗಡೆ ಬಿಡ್ತೀನಿ ಅಂತ ಫಸ್ಟ್ ಹೇಳಿದರು, ಆಮೇಲೆ ಬಿಡಲಿಲ್ಲ. ಬಟ್ ನಾವು ವೇಟ್ ಮಾಡಿ ಆಮೇಲೆ ಪೊಲೀಸ್ ಬಂದು ಎಲ್ಲ ನಮ್ಮನ್ನ ಅಲೋ ಮಾಡಿದರು. ಸೊ ತುಂಬ ಖುಷಿ ಆಗ್ತಿದೆ. ಅದು ಮಕ್ಕಳಿಗೆ ವಿವಿಧ ಪ್ರಕಾರದ ಏನು ಜಾನಪದ ಕಲಾ ನೃತ್ಯಗಳನ್ನು ಪರಿಚಯಿಸೋದು, ಜೊತೆಗೆ ಎಲ್ಲ ಜಿಲ್ಲೆಯ ಸ್ವತಂತ್ರ ಹೋರಾಟಗಾರರ ಮಾಹಿತಿಯನ್ನು ತಿಳಿಸೋದು, ಅಷ್ಟೇ ಅಲ್ಲದೆ ವಿಧಾನಸೌಧ ಸುತ್ತಮುತ್ತ ಓಡಾಡೋದಕ್ಕೆ ಫ್ರೀಯಾಗಿ ಅನುಕೂಲ ಮಾಡಿಕೊಟ್ಟಿರೋದು ಸರ್ಕಾರದಿಂದ ನಿಮ್ಗೆ ಏನು ಅನ್ನಿಸ್ತು? ಇದೆಲ್ಲ ಸೌಲಭ್ಯಗಳು ನೋಡಿ ಮತ್ತು ಇಷ್ಟೆಲ್ಲ ಫೆಸಿಲಿಟಿ ನೋಡಿ ನಿಮ್ಗೆ ಏನು ಅನ್ನಿಸ್ತು? ಖುಷಿ ಆಗುತ್ತೆ, ಯಾಕಂದರೆ ಬೇರೆ ರಾಜ್ಯದ ಬೇರೆ ನೋಡಿ ಒಂದು ಸಲ ಖುಷಿ ಪಡೋದಾಗಿತ್ತು. ಬಟ್ ಈ ಸಲ ನಮ್ಗೆ ಈ ಥರ ಅವಕಾಶ ಸಿಕ್ಕಿರೋದು ತುಂಬ ಖುಷಿ ಆಗ್ತಿದೆ. ಆಮೇಲೆ ಬೇರೆ ಬೇರೆ ಸ್ಟೇಟಿಂದ ಏನು ಅಲ್ಲಿರೋದು ಏನು ವಿಶೇಷತೆ ಮತ್ತು ಅಲ್ಲಿದ್ದೇನು ಸ್ವೀಟು ಅದು ಕೂಡ ಪ್ರೊವೈಡ್ ಮಾಡಿದ್ರೆ ತುಂಬ ಖುಷಿ ಆಯ್ತು. ಇದು ಫಸ್ಟ್ ಟೈಮ್ ಜಿಲ್ಲೆದ್ದು ಇವಾಗ ತುಮಕೂರು, ಅದರಿಂದ ಏನು ಸ್ಪೆಷಲ್ಲು. ಆಮೇಲೆ ನಮ್ಮದು ಉತ್ತರ ಕರ್ನಾಟಕ, ಅಲ್ಲಿದೇನು ದಾವಣಗೆರೆ ಮಿರ್ಚಿ ಬಂಡಕ್ಕಿ, ಈ ಥರ ವೆರೈಟಿ ತೋರಿಸಿದಾರಲ್ಲ, ಇದೊಂಥರ ಬೇರೆ ರಾಜ್ಯದಿಂದ ಇಲ್ಲಿ ಬಂದಿದ್ದಾರಲ್ಲ, ಅವ್ರಿಗೂ ಗೊತ್ತಾಗುತ್ತೆ ನಮ್ದು ಏನು ಆ್ಯಕ್ಚುಲಿ ಕರ್ನಾಟಕ ಅಂದರೆ ಏನು ಅಂತ ಅವ್ರಿಗೂ ಗೊತ್ತಾಗುತ್ತೆ. ನಮಗಷ್ಟೇ ಅಲ್ಲದೆ ಅವ್ರಿಗೂ ಗೊತ್ತಾಗುತ್ತೆ. ಸರ್, ವಿಧಾನಸೌಧದ ಮುಂದೆ ಯಾವುದೇ ಟ್ರಾಫಿಕ್ ಇಲ್ಲದೆ ಜಾನಪದ ನೃತ್ಯಗಳನ್ನು ಮಕ್ಕಳಿಗೆ ಪರಿಚಯಿಸೋದು, ಜೊತೆಗೆ ಇವಾಗಿನ ಯುವ ಪೀಳಿಗೆಗೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಮಾಡ್ತಿರೋದು ನಿಮಗೆ ಎಷ್ಟು ಖುಷಿ ತಂದಿದೆ ಸರ್? ಖುಷಿ ಆಗ್ತಿದೆ ಸರ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಮಗೂ ಬರ್ತಿರೋದು ಒಳಗಡೆ ಅಲೋ ಮಾಡಿದ್ದು. ಬಟ್ ಈ ಸಲ ಫಸ್ಟ್ ಇನಿಷಿಯೇಟಿವ್ ಅನಿಸುತ್ತೆ ಇದು. ಸೊ ಇದೇ ಥರ ಮಾಡ್ಕೊಂಡು ಹೋಗ್ಬೇಕು ಎಲ್ರಿಗೂ, ಅಟ್ಲೀಸ್ಟ್ ಮಕ್ಕಳಿಗೆ, ಆಮೇಲೆ ಬೆಂಗಳೂರವ್ರು ಇರೋರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಒಂಥರ ಒಳ್ಳೆ ವೈಬ್ ಇರುತ್ತೆ ಅಂತ. ಚೆನ್ನಾಗಿದೆ ಸರ್. ಒಂದು ದೇಶ ಪ್ರೇಮವನ್ನು ಸಾರೋದು, ಮತ್ತೊಂದು ವಿಧಾನಸೌಧಕ್ಕೆ ಏನು ಸಾರ್ವಜನಿಕರನ್ನು ಅನುವು ಮಾಡಿಕೊಟ್ಟಿರೋದು, ಎರಡೂ ಕೂಡ ಈ ಸ್ವತಂತ್ರೋತ್ಸವದ ಹಿನ್ನೆಲೆಯಲ್ಲಿ ಮಾಡಿರೋದು. ಎಲ್ಲ ಸೌಲಭ್ಯಗಳು ನಿಮಗೆ ನೋಡಿ ಏನು ಅನ್ನಿಸ್ತು? ಅಡ್ಡಿಲ್ಲ, ಈ ಥರ ಮಾಡಬೇಕು ಆ್ಯಕ್ಚುಲಿ. ಅದೇ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಬಂದಿರೋದಂತ ಅಲೋ ಮಾಡಿದರೆ ಗೊತ್ತಾಗುತ್ತೆ ಜನರಿಗೆ ಇಲ್ಲಿ ಹೆಂಗಿದೆ ಸ್ಟ್ರಕ್ಚರ್, ಎಷ್ಟು ವರ್ಷ ಹಿಂದೆ ಕಟ್ಟಿದ್ದಿದ್ದು, ಎಷ್ಟೆಲ್ಲ ಚೆನ್ನಾಗಿದೆ. ಆಮೇಲೆ ಸಾರ್ವಜನಿಕರಿಗೂ ಒಂದು ಐಡಿಯಾ ಬರುತ್ತೆ ಏನಿದೆ ಅಂತೇಳಿ. ಆಮೇಲೆ ಸರ್ಕಾರಕ್ಕೂ ಒಂದು ಸಲ ಅದೇ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಈ ಥರ ಮಾಡಿದ್ದು. ಬಟ್ ಇದೇ ಥರ ಇದು ಇಲ್ಲಿಗೆ ಅಂದರೆ ಫಸ್ಟ್ ಟೈಮ್ ಮಾಡ್ತಿದ್ದಾರೆ, ಬಟ್ ಅದೇ ಕಂಟಿನ್ಯೂ ಮಾಡ್ಕೊಂತ ಹೋಗಬೇಕು, ಇಂಪ್ರೂವ್ ಆಗಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಜನ ಬರೋ ಥರ ಮಾಡಬೇಕು, ಸೆಕ್ಯೂರಿಟಿ ಎಲ್ಲ ಇದನ್ನು ಮಾಡಿ. ಅದೇ ಪೊಲೀಸರಿಗೂ ಅದೇ ಪ್ರಾಬ್ಲಮ್ಮು. ಬಟ್ ಅದೇ ಅದು ರಿಜಿಸ್ಟ್ರೇಷನ್ ಎಲ್ಲ ಸ್ವಲ್ಪ ಅದು ಪ್ರಾಬ್ಲಮ್ ಆಗಿತ್ತು, ಅದು ಸ್ಕ್ಯಾನ್ ಮಾಡಿ. ಬಟ್ ಅದನ್ನೆಲ್ಲ ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾಡಿದರೆ, ಇನ್ನೂ ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿರುತ್ತೆ. ಇದೇ ಮೊದಲನೇ ಬಾರಿಗೆ ಏನು ಫ್ರೀಡಮ್ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಈ ನೆಲೆಯಲ್ಲಿ ನಮಗೆ ಇಲ್ಲಿ ಅನುವು ಮಾಡಿಕೊಟ್ಟಿರೋದು ಕೂಡ ಸಾಕಷ್ಟು ಸಂತೋಷವನ್ನು ತಂದಿದೆ. ಜೊತೆಗೆ ಈ ಎಲ್ಲ ಮಾಹಿತಿಯನ್ನು, ಸಂವಿಧಾನದ ಮಾಹಿತಿಯನ್ನು, ಸ್ವತಂತ್ರ ಹೋರಾಟಗಾರರ ಮಾಹಿತಿಯನ್ನು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಇಲ್ಲಿನ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ, ಸಂವಿಧಾನದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ, ಸ್ವತಂತ್ರ ಹೋರಾಟಗಾರರ ಕಿರು ಪರಿಚಯವನ್ನು ಕೂಡ ಮಾಡಿಕೊಡಲಾಗ್ತಿದೆ. ಈ ನೆಲೆಯಲ್ಲಿ ನಮಗೆ ಸಾಕಷ್ಟು ಖುಷಿ ತಂದಿದೆ ಅನ್ನೋದು ಇಲ್ಲಿ ನೆರೆದಿರ್ತಕ್ಕಂಥ ಸಾರ್ವಜನಿಕರ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.